ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 13ನೆಯ ಸೂತ್ರ ತತ್ರ ಸ್ಥಿತೌ ಯತ್ನೋಭ್ಯಾಸಃ. ತತ್ರ ಸ್ಥಿತೌ ಯತ್ನೋಭ್ಯಾಸಃ. ಸೊ ಇದರ ಒಂದು ಸೂತ್ರದ ಪದಶಃ ಅರ್ಥವನ್ನು ನೋಡಲಿಕ್ಕೆ ತತ್ರ ಅಲ್ಲಿ ಮನಸ್ಸಿನ ಸ್ಥಿರ ಸ್ಥಿತಿಯಲ್ಲಿ, ಅಂದರೆ ನಮ್ಮ ಮನಸ್ಸನ್ನು ಸ್ಥಿರ ಸ್ಥಿತಿಯಲ್ಲಿ ಯಾವ ರೀತಿ ಇಟ್ಕೊಳ್ಬೇಕು ಅಂತ ಅದು ತತ್ರ ಅನ್ನೋ ಶಬ್ದವನ್ನು ಯೂಸ್ ಮಾಡಿದ್ದಾರೆ. ಸ್ಥಿತೌ ಸ್ಥಿರವಾಗಿರುವುದರಲ್ಲಿ, ಸ್ಥಿರವಾಗಿರೋದು ಅಂದರೆ ಕಾನ್ಸ್ಟೆಂಟಾಗಿ ಇಟ್ಕೊಳ್ಳಿಕ್ಕೆ, ಯತ್ನ ಪ್ರಯತ್ನ ಶ್ರಮ, ಅಭ್ಯಾಸ ಇದರ ಒಂದು ನಿರಂತರ ಅಭ್ಯಾಸ, ನಿರಂತರ ಕೆಲಸ ಈ ದಿಟ್ಟಿನಲ್ಲಿ ನಡೆದಾಗ ಅದು ಒಂದು ಅಭ್ಯಾಸವಾಗುತ್ತದೆ. ಇದರಲ್ಲಿ ನಾವು ಮನಸ್ಸನ್ನು ಸ್ಥಿರ ಸ್ಥಿತಿಯಲ್ಲಿ ಉಳಿಸಲು ಮಾಡುವ ನಿರಂತರ ಪ್ರಯತ್ನವೇ ಅಭ್ಯಾಸವಾಗಿದೆ. ಸೊ ಇದರ ಒಂದು ವಿವರಣೆಯನ್ನು ನೋಡ್ಕೊಳ್ಳಿಕ್ಕೆ ನಾವು ಅಭ್ಯಾಸ ಪ್ಲಸ್ ವೈರಾಗ್ಯ ಮನಸ್ಸಿನ ನಿಯಂತ್ರಣ. ಸೊ ಇದು ನಮಗೆ ಆಲ್ರೆಡಿ ಈ ಹಿಂದಿನ ಸೂತ್ರದಲ್ಲಿ ತಿಳ್ಕೊಂಡಿದ್ದೇವೆ. ಇದರಲ್ಲಿ ಅಭ್ಯಾಸ ಎಂದರೆ ಏನು? ಉತ್ತರ ಮನಸ್ಸನ್ನು ಒಂದೇ ಸ್ಥಿತಿಯಲ್ಲಿ ಇರಿಸಲು ಮರು ಪ್ರಯತ್ನಿಸುವುದು. ಅಂದರೆ ನಮ್ಮ ಮನಸ್ಸನ್ನು ನಾವು ಕಾನ್ಸ್ಟೆಂಟಾಗಿ ಒಂದು ಸ್ಥಿರವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸುವುದು. ಅಂದರೆ ಪದೇ ಪದೇ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರಬೇಕಾಗತ್ತೆ. ನಾವು ಧ್ಯಾನ ಮಾಡಲು ಕುಳಿತಾಗ ಮನಸ್ಸು ಬಹಳಷ್ಟು ಚಂಚಲವಾಗಿರ್ತದೆ. ಆ ಕಡೆ ಓಡುತ್ತೆ, ಈ ಕಡೆ ಓಡುತ್ತೆ, ಬೇರೆ ಬೇರೆ ವಿಚಾರಗಳೆಲ್ಲ ಬರ್ತವೆ. ನಾವು ಮತ್ತೆ ಅದನ್ನು ತಂದುಕೊಂಡ್ಬಿಟ್ಟು ನಮ್ಮ ಒಂದು ಲಕ್ಷ್ಯ ಯಾವ ಕಡೆ ಇರ್ತದೆ, ನಮಗೆ ಏನು ಬೇಕಲ್ಲ ಅಲ್ಲಿಗೆ ನಾವು ಅದನ್ನು ಕಾನ್ಸ್ಟೆಂಟಾಗಿ ಇಟ್ಕೊಳ್ಬೇಕಾಗತ್ತೆ. ಅದು ಎಷ್ಟು ಓಡ್ತಾ ಇರ್ತದೆ ಅಷ್ಟು ನಾವು ಧ್ಯಾನದಲ್ಲಿ ಮತ್ತೆ ಮತ್ತೆ ಅದನ್ನು ತಂದುಬಿಟ್ಟು ಆ ಸ್ಥಳಕ್ಕೆ ಇಡಬೇಕಾಗತ್ತೆ. ಈ ರೀತಿ ನಮ್ಮ ಪದೇ ಪದೇ ಅಂದರೆ ಮರು ಪ್ರಯತ್ನವೇ ಒಂದು ಅಭ್ಯಾಸವಾಗುತ್ತದೆ. ಮನಸ್ಸು ಓಡ್ತಾ ಇರ್ತದೆ, ಅದನ್ನು ತಂದು ನಾವು ಕಾನ್ಸ್ಟೆಂಟಾಗಿ ಇಟ್ಕೋಬೇಕು. ಮನಸ್ಸು ಓಡ್ತಾ ಇರ್ತದೆ, ಅದನ್ನು ತಂದು ಕಾನ್ಸ್ಟೆಂಟಾಗಿ ಇಡಬೇಕಾಗತ್ತೆ. ಅದೇ ಧ್ಯಾನದಲ್ಲಿ ಮಾಡಬೇಕಾಗಿದ್ದಂಥ ನಮ್ಮ ಒಂದು ಒಳ್ಳೆಯ ಅಭ್ಯಾಸವಾಗಿರ್ತದೆ. ಸೊ ಈ ಒಂದು ಸ್ಥಿರತೆಗಾಗಿ ಪ್ರಯತ್ನ ಕೇವಲ ಮಾಡುವುದಲ್ಲ, ಸ್ಥಿರವಾಗಿರೋದನ್ನು ಉಳಿಸುವುದು. ಸೊ ಇದು ಅಭ್ಯಾಸ ಮಾಡ್ತಾ 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 ನಮಗೇನಾಗುತ್ತೆ ಅಂತಂದು ಹೇಳಿದ್ರೆ ಈ ಒಂದು ಸ್ಥಿರತೆ ನಮ್ಮಲ್ಲಿ ಬರುತ್ತದೆ. ಸೊ ಈ ಒಂದು ಪ್ರಯತ್ನಕ್ಕೆ ಮುಖ್ಯ ಒಂದು ದಿನ ಮಾಡಿದರೆ ಸಾಲದು, ನಿರಂತರತೆಯೇ ಶಕ್ತಿ. ಸೊ ಈ ಒಂದು ಪ್ರಯತ್ನ ಏನಿದೆ ಅಲ್ಲ, ಯಾವಾಗ ಒಂದು ದಿವಸ 2 ದಿವಸ ನಾವು ಮಾಡ್ತೀವಿ, ಯಾವಾಗ ಒನ್ ಟೈಮ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಇದು ನಿರಂತರವಾಗಿ ಕನ್ಸಿಸ್ಟೆನ್ಸಿಯಾಗಿ ನಾವು ಮಾಡಿದ ಮಾತ್ರ ಈ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸೊ ಅವಸರ ಬೇಡ, ನಿಧಾನವಾಗಿ ಮನಸ್ಸನ್ನು ನಾವು ಸ್ಥಿರವಾಗಿಸಬೇಕು, ಒತ್ತಡ ಇಲ್ಲದೆ ಅಭ್ಯಾಸ ಮಾಡಬೇಕು. ಸೊ ಈ ಒಂದು ಅಭ್ಯಾಸವನ್ನು ನಾವು ಯಾವುದೇ ಒಂದು ಒತ್ತಡ ಇಲ್ಲದೆ ಮಾಡಿದಾಗ ಇದರಲ್ಲಿ ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ನಮ್ಮ ಯೋಗದ ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಅಭ್ಯಾಸ ಅಂದರೆ ಮನಸ್ಸನ್ನು ಹಿಂದಕ್ಕೆ ಕರೆತರುವುದು, ಮತ್ತೆ ಮತ್ತೆ ಸ್ಥಿರಗೊಳಿಸುವುದು, ಶಾಂತ ಸ್ಥಿತಿಯಲ್ಲಿ ಇರಿಸುವುದು. ಸೊ ಅದೇ ರೀತಿಯಾಗಿ ಈ ಯೋಗದ ಪ್ರಗತಿಯನ್ನು ನಾವು ಇದರ ಮೂಲಕ ನಾವು ಚೆಕ್ ಮಾಡ್ಕೊಳ್ಳಿಕ್ಕಾಗತ್ತೆ. ನಮ್ಮ ಮನಸ್ಸು ಎಷ್ಟೊತ್ತು ಒಂದು ಕಾನ್ಸ್ಟೆಂಟಾಗಿ ಒಂದು ವಸ್ತುವಿನ ಮೇಲೆ, ಒಂದು ವಿಷಯದ ಮೇಲೆ ಸ್ಥಿರವಾಗಿರಲಿಕ್ಕಾಗತ್ತೆ, ತಟಸ್ಥವಾಗಿರಲಿಕ್ಕಾಗತ್ತೆ. ಅದು ನಮ್ಮ ಯೋಗದ ಪ್ರಗತಿಯನ್ನು ತಿಳಿಸಿಕೊಡ್ತದೆ. ಪ್ರತಿದಿನ ನಾವು ಒಂದೇ ಸಮಯದಲ್ಲಿ ಧ್ಯಾನ, ಮನಸ್ಸು ಓಡಿದಾಗ ನಿಧಾನವಾಗಿ ವಾಪಸ್ ತರುವುದು, ಸ್ವಯಂ ಮೇಲೆ ಕೋಪ ಪಡುವುದಿಲ್ಲ, ಶಾಂತವಾಗಿ ಮುಂದುವರಿಯುವುದು. ಇದು ಒಂದು ಏನಾಗುತ್ತಲ್ಲ, ಪ್ರಯತ್ನದ ಮೂಲಕ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸಣ್ಣ ಸಣ್ಣ ನಿರಂತರ ಪ್ರಯತ್ನಗಳು ಸಹ ದೊಡ್ಡ ಬದಲಾವಣೆಯನ್ನು ತರಿಸಲಿಕ್ಕೆ ಸಾಧ್ಯವಾಗುತ್ತವೆ. ನಾವು ನಿಲ್ಲದೆ ಮುಂದುವರಿದರೆ ಸ್ಥಿರತೆ ಸ್ವಾಭಾವಿಕವಾಗುತ್ತದೆ. ಇದೇ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದಾಗ ನಮಗೆ ಈ ಒಂದು ಸ್ಥಿತಿ ಏನಾಗುತ್ತಲ್ಲ, ನಮಗೆ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿಗೆ ಬರ್ತದೆ. ಸೊ ಹೀಗೆ ಅಭ್ಯಾಸ ಮಾಡುವುದು ಅಂದರೆ ಮನಸ್ಸನ್ನು ಸ್ಥಿರವಾಗಿಡುವ ನಿರಂತರವಾದ ಪ್ರಯತ್ನವನ್ನು ಮಾಡುವುದು. ಇದೇ ಯೋಗದ ಒಂದು ಬೆಳವಣಿಗೆಯ ಮೂಲವಾಗುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಸೂತ್ರದ ಮೂಲಕ ಮಹರ್ಷಿ ಪತಂಜಲಿಯವರು ಬಹಳಷ್ಟು ವಿವರವಾಗಿ ತತ್ರ ಸ್ಥಿತೌ ಯತ್ನೋಭ್ಯಾಸ ಅನ್ನುವ ಒಂದು ಸೂತ್ರವನ್ನು ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಸೊ ನಮ್ಮ ಮನಸ್ಸನ್ನು ಶಾಂತವಾಗಿಡಲಿಕ್ಕೆ, ಶುದ್ಧವಾಗಿಡಲಿಕ್ಕೆ ನಾವು ನಿರಂತರ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು. ಮತ್ತೊಂದು ಮಹರ್ಷಿ ಪತಂಜಲಿಯವರ ಸೂತ್ರದೊಂದಿಗೆ ಭೇಟಿಯಾಗೋಣ. ಶುಭವಾಗಲಿ.